ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈ ವಾರಾಹಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಾಲಕ್ಷ್ಮೀ ದೇವಿಯ ಮತ್ತೊಂದು ವಿಶೇಷವಾದಂತಹ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳುವಂತಹ ಈ ಒಂದು ಚಿಕ್ಕ ರೆಮಿಡಿಯನ್ನು ನೀವು ವಾರಕ್ಕೆ ಒಂದು ಸಾರಿ ಮಾಡಿದ್ರೆ ಸಾಕು. ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರೇ ಹೇಳಿರ್ತಕ್ಕಂತಹ ಒಂದು ಚಿಕ್ಕ ಪರಿಹಾರ. ನೀವು ನಾನು ಹೇಳುವಂತಹ ಒಂದು ಸ್ವಲ್ಪ ದುಡ್ಡು ಮತ್ತು ಈ ಒಂದು ಚಿಕ್ಕ ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳಿ ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ನೀವು ಹಣವನ್ನು ಇಡೋದ್ರಿಂದ ಏನಾಗುತ್ತೆ, ನೀವೇನು ಸೇವಿಂಗ್ಸ್ ಮಾಡ್ತೀರ ನಿಮ್ಮ ಸಂಪಾದನೆ ಏನಿದೆಯಲ್ಲ ಅದು ಡಬಲ್ ಆಗ್ತಾ ಹೋಗುತ್ತೆ. ಈಗ ಒಂದು ಜುಮ್ಕಿ ತೊಗೊತೀರಾ ಅಂತ ಅಂದ್ಕೊಳ್ಳಿ ಚಿಕ್ಕದು, ನೆಕ್ಸ್ಟ್ ಮುಂದೆ ನೀವು ಹೋಗ್ಬೇಕಾದ್ರೆ ಏನು ಮಾಡ್ತೀರಾ, ದೊಡ್ಡ ಜುಮ್ಕಿ ತೊಗೊಳ್ಳುವಂಥದ್ದು ಅಥವಾ ದೊಡ್ಡ ಸರ ತೊಗೊಳ್ಳುವಂಥದ್ದು, ದೊಡ್ಡ ನೆಕ್ಲೆಸ್ ತೊಗೊಳ್ಳುವಂಥದ್ದು, ಈ ರೀತಿಯೆಲ್ಲನೂ ನೀವು ಮಾಡ್ತಾ ಹೋಗ್ತೀರಾ. ಸೊ ಅದಕ್ಕೋಸ್ಕರನೇ ತಪ್ಪದೆ ಈ ಒಂದು ರೆಮಿಡಿಯನ್ನು ನೀವು ಮಾಡೋದು ಕೇವಲ ವಾರಕ್ಕೆ ಒಂದು ಸಾರಿ ಅಷ್ಟೇ. ವಾರಕ್ಕೆ ಒಂದು ಸಾರಿ ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನು ಮಾಡಿ ಸಾಕು. ಅದಾದಮೇಲೆ ನಿಮಗೆ ಅದರ ಮಹತ್ವ ಮತ್ತು ಅದರ ಶಕ್ತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಇದನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ದಿನ ಮಾಡಬೇಕು, ಇನ್ನು ಅಮೌಂಟ್ ಎಷ್ಟು ಇಟ್ಕೊಳ್ಬೇಕು, ಇನ್ನು ಬೀಜಾಕ್ಷರಿ ಮಂತ್ರ ಯಾವುದು ಅಂತ ಹೇಳಿ ಹೇಳ್ತೀನಿ. ಈ ಒಂದು ನೀವು ಪರಿಹಾರವನ್ನು ಮಾಡೋದಾದರೆ ಕರೆಕ್ಟಾಗಿ ನೀವು ಶುಕ್ರವಾರದ ಟೈಮಲ್ಲೇ ಮಾಡಬೇಕು. ಸಂಜೆ ನೀವು ಈ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡಬೇಕು, ಅಥವಾ ಬೆಳಗ್ಗೆ ನೀವು 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡಬೇಕು. ಬೆಳಗ್ಗೆ ಆದರೆ ಕರೆಕ್ಟಾಗಿ ಟೈಮಿಂಗ್ಸಲ್ಲಿ ಮಾಡಿ, ಅಥವಾ ಸಂಜೆ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕು. ನೀವು ಫಸ್ಟು ನೀವು ಏನು ದುಡ್ಡನ್ನು ಸೇವಿಂಗ್ಸ್ ಮಾಡ್ತೀರ, ನೀವು ದುಡ್ಡನ್ನು ಎಲ್ಲಿ ಇಡ್ತೀರಲ್ವ ಅದೊಂದು ಬಾಕ್ಸ್ ಇರ್ಬೋದು ಅಥವಾ ಒಂದು ಪರ್ಸು, ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕ ಪಟ್ಟಿಕ ಕಲ್ಲು, ಆಲಮ್ ಕಲ್ಲು ಅಂತ ಏನು ಕರಿತೀವಲ್ಲ ಅದು ಎಲ್ಲ ಗ್ರಂಥಿಕೆ ಅಂಗಡಿನಲ್ಲೂ 5 ರೂಪಾಯಿಗೆ 10 ರೂಪಾಯಿಗೂ ಸಿಗುತ್ತೆ. ಅದನ್ನು ನೀವು ಶುಕ್ರವಾರ ತೊಗೊಂಡು ಬಂದು ಅದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಸ್ವಲ್ಪ ಹಾಕಿ ಚಿಕ್ಕದಾಗಿ ಹೊಡೆದು ಅಥವಾ ನೀವು ಪೂರ್ತಿಯಾಗೂ ಸಹ ಇಡ್ಬೋದು. ಇಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು 2 ಏಲಕ್ಕಿ 2 ಲವಂಗನ ಅದರೊಳಗಡೆ ಹಾಕಿಬಿಟ್ಟು ಗಂಟು ಹಾಕಿಬಿಟ್ಟು ನೀವೇನು ಸೇವಿಂಗ್ಸ್ ಮಾಡ್ತೀರಲ್ಲ ಆ ಪರ್ಸ್ ಇರ್ಬೋದು ಅಥವಾ ಬಾಕ್ಸಲ್ಲಿ ಇಡಬೇಕು. ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಇದಕ್ಕೆ ನೀವು ಮೊದಲು ಪೂಜೆ ಮಾಡಿ ದೇವ್ರ ಮನೇಲಿ ಇಟ್ಟು ಪಟ್ಟಿಕ ಕಲ್ಲು ಅಥವಾ ಆಲಮ್ ಕಲ್ಲು ಇರುತ್ತಲ್ಲ ಅದನ್ನು ನೀಟಾಗಿ 2 ಏಲಕ್ಕಿ 2 ಲವಂಗ ಎಲ್ಲ ಹಾಕಿಬಿಟ್ಟು ಆ ಕಲ್ಲನ್ನು ಇಟ್ಟು ಕೆಂಪು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಒಂಚೂರು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಹೂ ಇಟ್ಬಿಟ್ಟು ಪೂಜೆಯನ್ನು ಶುಕ್ರವಾರ ಅದಕ್ಕೂ ಮಾಡಿ. ಅದು ಪೂಜೆ ಎಲ್ಲ ಮಾಡಿಬಿಟ್ಟು ತೊಗೊಂಡೋಗಿ ನೀವು ಸೇವಿಂಗ್ಸ್ ನೀವು ಎಲ್ಲಿ ಮಾಡ್ತಿರೋ ತಿಜೋರಿ, ಎಲ್ಲಿ ನೀವು ಡಬ್ಬ ಎಲ್ಲಿ ಇಟ್ಕೊತೀರೋ ಅಲ್ಲಿ ಅದರೊಳಗಡೆ ಇಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ 16 ರೂಪಾಯಿ ನೆನ್ಪಿಟ್ಕೊಳ್ಳಿ. 16ಕ್ಕಿಂತ ಹೆಚ್ಚಿರಬಾರ್ದು, 16ಕ್ಕಿಂತ ಕಡಿಮೆ ಇರಬಾರ್ದು. 16 ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಅದು ಯಾವುದೇ ಕಾಯಿನ್ಸ್ ಆಗಿರ್ಬೋದು, ನೋಟುಗಳು ಆಗಿರ್ಬೋದು. ನಿಮ್ಮ ಕೈಯಲ್ಲಿ ಇಟ್ಕೊಂಡು ಓಂ ಮಹಾಲಕ್ಷ್ಮೀ ನಮಃ ಅಂತ 21 ಸಾರಿ ಹೇಳ್ಕೊಳ್ಬಹುದು, ಅಥವಾ ಶ್ರೀಂ ಶ್ರೀಂ ಅನ್ನೋ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಸಾರಿ ಹೇಳಬೇಕು. ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ 21 ಸಾರಿ ಹೇಳ್ಕೊಳ್ಳಿ, ಅಥವಾ ಶ್ರೀಂ ಅಂತ 108 ಸಾರಿ ಹೇಳ್ಕೊಳ್ಳಿ. ಇವೆರಡೂ ತುಂಬ ಪವರ್ಫುಲ್ ಆದಂತಹ ನಾಮಸ್ಮರಣೆಗಳು. ಅದರಲ್ಲೂ ಬೀಜಾಕ್ಷರಿ ಮಂತ್ರ ಏನಿದೆ ಶ್ರೀಂ 108 ಸಾರಿ ನೀವು ನಿತ್ಯ ಹೇಳೋರು ಬಿಟ್ಟು ನಾವು ಮಹಾಲಕ್ಷ್ಮಿ ನಾಮವನ್ನೇ ಹೇಳ್ತೀವಿ ಇದ್ರ ಜೊತೆಯಲ್ಲಿ ಅಂತಂದ್ರೂ ನೀವು ಹೇಳಬಹುದು. ಅಥವಾ ಎರಡೂ ಹೇಳೋದಕ್ಕೆ ನಿಮಗೆ ಅಮ್ಮ ಅಂದರೆ 4ರಿಂದ ಒಂದು 5 ನಿಮಿಷ ಒಳಗಡೆ ಆಗಿಬಿಡುತ್ತೆ. 4-5 ನಿಮಿಷ ಏನು ಅವಶ್ಯಕತೆನೇ ಇರಲ್ಲ ಅಂದ್ಕೊತೀನಿ. ಒಂದು 3ರಿಂದ 4 ನಿಮಿಷ ಸಾಕಾಗುತ್ತೆ. 21 ಸಾರಿ ಕೈಯಲ್ಲಿ ಆ ಕಾಸನ್ನು ಇಟ್ಕೊಂಡು ನಾಣ್ಯಗಳನ್ನ ಇಟ್ಕೊಂಡು ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಹೇಳ್ಕೊಳ್ಬಹುದು. ಮತ್ತು ಶ್ರೀಂ ಶ್ರೀಂ ಅಂತ ಒಂದು 108 ಸಾರಿ ಹೇಳ್ಕೊಳ್ಳಿ. ಇವೆರಡನ್ನೂ ಕೈಯಲ್ಲಿ ಹಣವನ್ನು ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ಅಮ್ಮ ನಾನು ಹಣವನ್ನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ಇದು ದುಪ್ಪಟ್ಟಾಗ್ತಾ ಹೋಗಬೇಕು ಅಂತ ಅಂದ್ಕೊಳ್ಳಿ ಸಾಕು ಮನಸ್ಸಲ್ಲಿ. ಅಥವಾ ಇದರಿಂದ ನನ್ನ ದುಡಿಮೆ ಹೆಚ್ಚಾಗಬೇಕು, ನನಗೆ ಹೆಚ್ಚು ಲಾಭ ಬರಬೇಕು ಅಂತ ಎಲ್ಲ ಕೇಳಿಕೊಂಡು ಆ ದುಡ್ಡನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡ್ತಾ ಹೋಗಿ. ಪ್ರತಿ ಶುಕ್ರವಾರ ವಾರಕ್ಕೊಂದ್ಸರಿ ಅಷ್ಟೇ ನೀವು ಇದನ್ನು ಮಾಡಿ. ಅದಾದಮೇಲೆ ನಾನು ಹೇಳಿದ್ನಲ್ಲ ಪಟ್ಟಿಕ ಕಲ್ಲು ಆಲಮ್ ಕಲ್ಲು ಅದನ್ನು ಸಹ ಇಡಿ. 2 ಏಲಕ್ಕಿ 2 ಲವಂಗನ ಮಿಸ್ ಮಾಡದೆ ಇಡಬೇಕು. ಇಷ್ಟನ್ನು ಇಟ್ಬಿಟ್ಟು ನೀವು ಇದನ್ನು ಮಾಡ್ಕೊಳ್ಳಿ, ಇವೆರಡೂ ರೆಮಿಡೀಸ್ ಮಾಡ್ಕೊಳ್ಳಿ, ನೋಡಿ ನಿಮ್ಮ ಲೈಫ್ ಹೇಗೆ ಬದಲಾಗುತ್ತೆ ಅಂತ ಹೇಳಿ.
ನಿಮಗೆ ಗೊತ್ತಾಗಲ್ಲ ನೀವೆಷ್ಟು ದುಡ್ಡು ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈಗ 1 ಗ್ರಾಮ್ ಕೂಡ ನಮಗೆ ಬಂಗಾರ ತಗೊಳ್ಳೋದಕ್ಕೆ ಆಗದೆ ಇರೋರು ನಾಳೆ 10 ಗ್ರಾಮ್ ಬಂಗಾರ ತಗೊಳ್ತೀರಾ, 20 ಗ್ರಾಮ್ ಚಿನ್ನ ತಗೊತೀರಾ. ಅಷ್ಟು ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರ್ತೈತೆ. ಸುಮ್ಮನೆ ದುಡ್ಡು ಬಂದುಬಿಡು ಅಂತಂದರೆ ಎಲ್ಲಿ ಬರೋದಿಲ್ಲ. ನಮ್ಮ ಪ್ರಯತ್ನ ಇರಬೇಕು. ನಮ್ಮ ಪ್ರಯತ್ನದ ಜೊತೆಗೆ ನಾವು ಪೂಜೆ ಮಾಡುವಂತಹ ಮಹಾಲಕ್ಷ್ಮಿ ಅನುಗ್ರಹ, ಶುಕ್ರನ ಅನುಗ್ರಹ, ಪ್ರತಿಯೊಬ್ಬ ದೇವರ ಅನುಗ್ರಹ ಇರಬೇಕು. ನಮಗೆ ವೆಲ್ತು ಲಕ್ಸುರಿ ನಮ್ಮ ಲೈಫನ್ನು ಕೊಡುವಂಥ ಮಹಾಲಕ್ಷ್ಮಿನ ನಾವು ಪೂಜೆ ಮಾಡಬೇಕು. ಶುಕ್ರನ ನಾವು ಚೆನ್ನಾಗಿ ಆ್ಯಕ್ಟಿವ್ ಮಾಡ್ಕೊಳ್ಬೇಕು. ಸೊ ಇದನ್ನು ಮಾಡಿಕೊಂಡಾಗ ಆವಾಗ ನೋಡಿ ನಮ್ಮ ಜೀವನ ಹೆಂಗೆ ಬದಲಾಗುತ್ತೆ ಅಂತೇಳಿ. ಇಷ್ಟನ್ನು ಮಾಡ್ಕೊತ ಹೋಗಿ ನಿಮ್ಮ ಲೈಫ್ ನಿಮಗೆ ಗೊತ್ತಿಲ್ಲದಂಗೆ ಬದಲಾಗ್ತಾ ಹೋಗುತ್ತೆ. ಒಂದೊಳ್ಳೆ ತುಂಬ ಸೇವಿಂಗ್ಸ್ ಮಾಡದೇ ಇರೋಕ್ಕಾಗದೇ ಇದ್ರೂ ಸ್ವಲ್ಪನೇ ಬಂದು ನಿಮ್ಗೆ ಹಣ ಸೇರಿ ನೆಕ್ಸ್ಟ್ ನೀವೇನಾದರೂ ಒಂದು ದೊಡ್ಡದಾಗಿ ವಸ್ತು ತೊಗೊಳ್ಬೇಕು, ಬಂಗಾರ, ಆ ರೀತಿಯಾಗಿ ನಿಮಗೆ ಹಣ ಬಂದು ಸೇರುತ್ತೆ. ಸೊ ತಪ್ಪದೆ ಇಷ್ಟನ್ನು ಮಾಡ್ಕೊಳ್ಳಿ. ಇವೆರಡೂ ರೆಮಿಡಿಯನ್ನು ಶುಕ್ರವಾರ ವಾರಕ್ಕೆ ಒಂದ್ಸರಿ ಮಾಡ್ಕೊತ ಹೋಗಿ ಸಾಕು. ಪಟ್ಟಿಕ ಕಲ್ಲು ಒಂದು ಸತಿ ಇಟ್ಟರೆ ಸಾಕು. ಅದನ್ನು ನೀವು ಮತ್ತೆ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸರಿ ಚೇಂಜ್ ಮಾಡಿಕೊಂಡ್ರೂ ಆಯಿತು. ಹೊಸ ತಗೊಂಡು ಇಟ್ಕೊಂಡು ಒಂದೊಳ್ಳೆ ಶುಕ್ರವಾರ ದಿನ ನೋಡಿ ಅಥವಾ ಹುಣ್ಣಿಮೆ ದಿನ ನೋಡ್ಬಿಟ್ಟು ತೊಗೊಂಡು ಇಟ್ಕೊಂಡು ಪೂಜೆ ಮಾಡಿಕೊಂಡು ನೀವು ಮತ್ತೆ ಇಟ್ಕೊಳ್ಬಹುದು. ಅಲ್ಲಿ ತನಕ ಕಲ್ಲು ಮತ್ತು ಏಲಕ್ಕಿ ಲವಂಗನ ಎಲ್ಲ ಒಂದರಲ್ಲಿ ಹಾಕಿ ಕಟ್ಟಿ ಇಟ್ಬಿಟ್ಟಿರಿ, ಆಯಿತಾ. ಇನ್ನು ಅಮೌಂಟ್ನ ಅಲ್ಲೇ ನೀವು ಸೇವಿಂಗ್ಸ್ ಎಲ್ಲ ಅಮೌಂಟು ಕೂಡ ಅಲ್ಲೇ ಇಡ್ತಾ ಹೋಗ್ತಾ ಇರಿ. ನಿಮ್ಮ ದುಡ್ಡು ಖಂಡಿತ ಹೇಳ್ತೀನಿ ತ್ರಿಬಲ್ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.